ಬೇಕೇ ಬೇಕು ಬೇಕೇ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತ ಪರ ಸಂಘಟನೆಗಳು ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಮುಂಭಾಗದ ಸರ್ಕಾರಿ ಬಾಲಕರ ಶಾಲೆಯ ಆವರಣದಲ್ಲಿ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡಿದ್ದ ನಿಷೇಧಿತ ಸ್ಥಳದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನದಂದು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಜಮಾಯಿಸಿದ್ದರು. ನಿಷೇಧಿತ ಸ್ಥಳದ 4 ಕಡೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಿಕೊಂಡು ನಿಷೇಧಿತ ಸ್ಥಳಕ್ಕೆ ಯಾರು ಹೋಗದಂತೆ ಪೊಲೀಸರು ಗೇರಾವ್ ಹಾಕಿಕೊಂಡಿದ್ರು. ಆದರೆ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ನಿಷೇಧಿತ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಬೇಕೆಂದು ಪಟ್ಟು ಹಿಡಿದಾಗ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಡಿವೈಎಸ್ಪಿ ಮುರಳೀಧರ್ ಬಂದು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳನ್ನ ಅಂಬೇಡ್ಕರ್ ಪುತ್ಥಳಿ ಇಟ್ಟಿರುವ ಜಾಗಕ್ಕೆ ಯಾರು ಹೋಗದಂತೆ ನಿಷೇಧಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಆದೇಶ ಇರುವವರೆಗೂ ಯಾರಿಗೂ ಅವಕಾಶ ಕಲ್ಪಿಸಿಕೊಡಲು ಆಗುವುದಿಲ್ಲ ಎಂದು ಮನವೊಲಿಸಲು ಪ್ರಯತ್ನ ಪಟ್ಟರು. ಆದರೂ ಸಹ ದಲಿತ ಪರ ಸಂಘಟನೆಗಳು ಸುಮ್ಮನಾಗಲಿಲ್ಲ. ಕೊನೆಗೆ ಪೊಲೀಸ್ನ ಸೂಕ್ತ ಬಂದೋಬಸ್ತ್ನಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ನಿಷೇಧಿತ ಸ್ಥಳದ ಪಕ್ಕದ ಶಾಲೆಯ ಮುಂಭಾಗದ ಬಾಗಿಲಿನಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಟು ಪೂಜೆ ಸಲ್ಲಿಸಿ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಯನ್ನ ಮಾಡಿ ಹೊರಟೇ ಹೋದ್ರು. ಚಿಂತಾಮಣಿ ನಗರದಲ್ಲಿ ಏನು ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 1 ವರ್ಷಗಳಿಂದ ಅಲ್ಲಿ ನಿಯಮಾನುಸಾರ ಸರ್ಕಾರದ ಸುತ್ತೋಲೆ ಅಂತಾನೆ ಅಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಸರ್ಕಾರ ನಾವೇನು ಅದನ್ನ ನಾವು ಅಗ್ರಿಮೆಂಟ್ ಆಗಿದೆ ಅದರಂತೆ ನಾವು ಅಂಬೇಡ್ಕರ್ ಪುತ್ಥಳಿ ಇಡ್ತೀವಿ ಅಂತ ಆಗಿರ್ತಕ್ಕಂಥ ವಿಚಾರ ಅನುಮೋದನೆ ಆಗಿರುತ್ತೆ. ಅದರಂತೆ ನಾವು ಪುತ್ಥಳಿ ಇಡುವಾಗ ಇಲ್ಲಿ ಇರ್ತಕ್ಕಂಥ BO ಅವರು ಅದನ್ನು ಕಾರಣಾಂತರಗಳಿಂದ ಅಥವಾ ಅವರು ಅಂಬೇಡ್ಕರ್ ವಿರೋಧಿ ಧೋರಣೆಯಿಂದ ಅದನ್ನು ವಿರೋಧಿಸಿ 4 ತಿಂಗಳುಗಳಿಂದ ಅದನ್ನು ಸ್ಥಗಿತಗೊಳಿಸಿ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಒಂದು ಪೆಂಡಾಲ್ ಕೊಳತೋಗಿರುವಂಥ ಪೆಂಡಾಲನ್ನು ಮುಚ್ಚಿ ಅವ್ರಿಗೆ ಅವಮಾನ